ಪ್ರಧಾನಿ ನರೇಂದ್ರ ಮೋದಿಗೆ 75 ವರ್ಷ. ಈಗ 11 ವರ್ಷಗಳ ಹಿಂದೆ ಅಂದರೆ ಮೇ 26, 2014ರಂದು ರಾಷ್ಟ್ರಪತಿ ಭವನದ ಮೆಟ್ಟದ ಮೇಲೆ ನಡೆದ ಒಂದು ಭವ್ಯ ಸಮಾರಂಭದಲ್ಲಿ ಮೈ ನರೇಂದ್ರ दामोदर दास मोदी ईश्वर से शपथ लेता हूँ ಅಂತ ಪ್ರಮಾಣ ವಚನ ಸ್ವೀಕರಿಸಿದ ವ್ಯಕ್ತಿ मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ಸ್ವತಂತ್ರ ಭಾರತದ ರಾಜಕಾರಣದ ಒಂದು ಚಮತ್ಕಾರಿಕ ವಿಸ್ಮಯ. ಯಾಕೆ ಅಂತಂದರೆ 2001 ಅಕ್ಟೋಬರ್ 4ರವರೆಗೂ ಒಂದು ಮುನ್ಸಿಪಾಲಿಟಿ ಮೆಂಬರೂ ಆಗದಿದ್ದಂಥ ವ್ಯಕ್ತಿ, ಯಾವುದೇ ಚುನಾವಣೆಯಲ್ಲೂ ಸ್ಪರ್ಧಿಸ್ತಿದ್ದಂಥ ವ್ಯಕ್ತಿ ಏಕ್ದಮ್ ಅವತ್ತು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವತರಿಸಿದಾಗ ಅವ್ರಿಗೊಂದು ಸ್ವಂತ ಮನೆ ಅಡ್ರೆಸ್ ಇರಲಿಲ್ಲ. ಮೇಲ್ಜಾತಿ ಮೇಲ್ಮಧ್ಯಮ ವರ್ಗ ಅಥವಾ ರಾಜವಂಶದ ಹಿನ್ನೆಲೆ ಇರಲಿಲ್ಲ. ಅಂಥ ವ್ಯಕ್ತಿ 13 ವರ್ಷಗಳ ಕಾಲ ಗುಜರಾತ್ನಂಥ ಉದ್ಯಮಶೀಲ ರಾಜ್ಯ, ಮಧ್ಯಮ ಗಾತ್ರದ ಉದ್ಯಮಶೀಲ ರಾಜ್ಯದ ಮುಖ್ಯಮಂತ್ರಿಯಾಗಿ ತಾನೂ ಗೆದ್ದು ತನ್ನ ಪಕ್ಷವನ್ನು ಗೆಲ್ಲಿಸಿ ಗುಜರಾತ್ ಮಾಡೆಲ್ ಅಂತೊಂದು ಹೊಸ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ಕೇಂದ್ರಿತ ಮಾದರಿಯನ್ನೇ ರಾಷ್ಟ್ರದ ಎದುರಿಗೆ ಪ್ರತಿಷ್ಠಾಪಿಸಿಬಿಟ್ಟು ಒಮ್ಮೆಲೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ರಲ್ಲ, ಅದೇ ಒಂದು ಅಚ್ಚರಿದಾಯಕ ಸಂಗತಿಯಾಗಿತ್ತು. ಅವತ್ತು ಆಗಿನ್ನೂ ಹಿರಿಯರಾದ ಲಾಲ್ ಕೃಷ್ಣ ಅದ್ವಾನಿ, ವೆಂಕಯ್ಯ ನಾಯ್ಡು, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಇವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಇಂಥ ಎಲ್ಲ ಹಿರಿಯರ ಮಧ್ಯೆ ಸುಷ್ಮಾ ಸ್ವರಾಜ್ ಕೂಡ ಆಗಿದ್ದರು. ಎಲ್ಲರ ಬದಲು ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿಯಾಗಿ ಬಿಂಬಿಸಿದಾಗ ಇಡೀ ರಾಷ್ಟ್ರಾದ್ಯಂತ, ಅದರಲ್ಲೂ ಹೊಸ ತಲೆಮಾರಿನ ಯುವಜನಾಂಗದಲ್ಲಿ ಒಂದು ರೋಮಾಂಚನವೇ ಆಗಿತ್ತು. ಯಾಕಂದರೆ ಹಿಂದಿನ 13 ವರ್ಷಗಳ ಕಾಲ ಭಾರತದ ಯಾವುದೇ ಮುಖ್ಯಮಂತ್ರಿ ಅಥವಾ ಆಗಿನ ಪ್ರಧಾನಮಂತ್ರಿಗಳಿಗಿಂತ ಹೆಚ್ಚು ಸದ್ದು ಮಾಡ್ತಾ ಇದ್ದಿದ್ದು ಮತ್ತು ಜನರಲ್ಲಿ ಒಂಥರ ಪುಳಕವನ್ನು ಉಂಟು ಮಾಡ್ತಾ ಇದ್ದಿದ್ದು ಮೋದಿಯವರ ಗುಜರಾತ್ ಮಾಡೆಲ್ಗೆ ಸಂಬಂಧಪಟ್ಟ ಸುದ್ದಿಗಳು. UPA ಸರ್ಕಾರದ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗಲೇ ಪ್ರತಿ ವರ್ಷ ವಿವಿಧ ಅಭಿವೃದ್ಧಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಗಳಿಗೆ ಬಹುಮಾನ ನೀಡ್ತಾ ಬರ್ತಾರೆ. ಅದರಲ್ಲಿ 8 ಬಾರಿ ವಿವಿಧ ಮಾನದಂಡಗಳಿಂದ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿ ಪಡ್ಕೊಂಡಿದ್ರು ನರೇಂದ್ರ ಮೋದಿ. ಸರ್ಕಾರ ಯಾವುದಾದ್ರೇನು ನರೇಂದ್ರ ಮೋದಿನೇ. ಅಲ್ಲಿಂದ ಆಚೆ 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಅವತರಿಸಿದಾಗ ಅದು ಅಂತ್ಯಂತ ಗೆಲುವಲ್ಲ. ಅವರೆಲ್ಲೂ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡಲಿಲ್ಲ, ರಾಮ ಮಂದಿರ ಸ್ಥಾಪನೆ ಬಗ್ಗೆ ಮಾತಾಡಲಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ಎಲ್ಲರನ್ನೂ ಒಳಗೊಳ್ಳುವ ಒಂದು ಘೋಷಣೆಯನ್ನು ದೇಶದ ಮುಂದಿಟ್ಟರು. ಗುಜರಾತ್ ಮಾಡೆಲ್ ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಲಾಸ್ಟ್ ಮೈಲ್ ಡೆಲಿವರಿ, ಇದನ್ನೇ ಹೇಳ್ತಾ ಬಂದರು. ಅದಕ್ಕೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವೈವಿಧ್ಯಮಯ ಮಾದರಿಗಳನ್ನು ಮಂಡಿಸ್ತಾ ಬಂದರು ಜನರೆದುರಿಗೆ. ಜನ ಅದನ್ನು ಸ್ಪಂದಿಸಿದ್ರು ಕೂಡ. ಆ 2014ರಲ್ಲಿ ಇನ್ನೂ ಅಷ್ಟು ಚಿರಪರಿಚಿತರಾಗಿರಲಿಲ್ಲ ಮತದಾರರಿಗೆ. ಆದರೂ ಮೋದಿಯವರ ದೃಷ್ಟಿಕೋನ ಯಾವ ಥರ ಇತ್ತು ಅಂತಂದರೆ, ದಾವಣಗೆರೆಗೆ ಬಂದಾಗ ಅಲ್ಲಿ ನಿಂತು ಹೋಗಿರೋ ಕಾಟನ್ ಹತ್ತಿ ಗಿರಣಿಗಳ ಬಗ್ಗೆ ಮಾತಾಡಿದರು. ದಾವಣಗೆರೆ ಅಂದರೆ ಅದು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ನೋಡ್ತಾ ಇದ್ವಿ, ಅದ್ಯಾಕೆ ಬಂದಾಗ್ಬಿಟ್ಟು ಏಕಾಏಕಿ ಆ ಉದ್ಯಮ ಬಂದಾಗ್ಬಿಡ್ತು. ಗುಜರಾತ್ನಲ್ಲಿ ಬನ್ನಿ, ನಾವು ಯಾವ ರೀತಿ ಜವಳಿ ಉದ್ಯಮವನ್ನು ನಾವು ಪುನಶ್ಚೇತನಗೊಳಿಸಿದ್ವಿ ಅಂತಂದ್ಬಿಟ್ಟು ಅಲ್ಲೊಂದು ಮಾದರಿ ಬಗ್ಗೆ ಮಾತಾಡಿದರು. ಕೋಲಾರಕ್ಕೆ ಬಂದಾಗ ಆಗ ಅಲ್ಲಿ ಕೋಲಾರದಲ್ಲಿ ಈ ನೇತ್ರಾವತಿ ಯೋಜನೆ ಬೇಕು ಅಂತ ಕೋಲಾರ ಚಿಕ್ಕಬಳ್ಳಾಪುರ ಬಂದ್ ಮಾಡಿದ್ರು, ಅದು ಬೇಡ ಅಂತ ದಕ್ಷಿಣ ಕನ್ನಡ ಉಡುಪಿ ಬಂದಾಗಿತ್ತು. ಅಲ್ಲಿ ಇದ್ದಕ್ಕಿದ್ದಂತೆ ಸಂದರ್ಭೋಚಿತವಾಗಿ ನೋಡಿ, ಈ ನದಿಗಳ ಜೋಡಣೆ ವಿಚಾರದಲ್ಲಿ ವಾಜಪೇಯಿ ಅವರು ಇದ್ದಾಗ ಒಂದು ಮಾತು ಹೇಳಿದರು, ಗಂಗಾ ಕಾವೇರಿ ಜೋಡಣೆ ಆಗಬೇಕು ಅಂತ ಹೇಳಿದರು. ನಾವೊಂದು ಸಣ್ಣ ಪ್ರಯೋಗ ಮಾಡಿದ್ವಿ. ನರ್ಮದಾ ನದಿಗೆ ಸಂಬಂಧಪಟ್ಟಂತೆ ಎಲ್ಲ ಉಪನದಿಗಳನ್ನು ಜೋಡಿಸ್ಬಿಟ್ಟು 95% ಗ್ರಾಮಾಂತರ ಪ್ರದೇಶಗಳಿಗೆ ಅಂದರೆ ಕೃಷಿ ಜಮೀನುಗಳಿಗೆ ನಾವು ನೀರಾವರಿ ಯೋಜನೆಯನ್ನು ಮಾಡಿದ್ವಿ. ಅಂದರೆ ಕೆರೆಗಳನ್ನು ತುಂಬಿಸ್ಬಿಟ್ಟು ಆ ವಾಟರ್ ಟೇಬಲ್, ಆ ನೀರಿನ ಮಟ್ಟವನ್ನು ಎತ್ತರಿಸ್ಬಿಟ್ಟು 95% ಹೊಲಗಳಿಗೆ ನಾವು ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ವಿ. ಆ ಕಾಲುವೆಗಳ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸ್ಕೊಂಡ್ಬಿಟ್ವಿ. ಹೀಗಾಗಿ ನೀರಾವರಿ ಸೌಲಭ್ಯವೂ ಆಯಿತು, ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಟ್ವಿ. ಹಾಗೆಯೇ ಸೌರಶಕ್ತಿಯ ದಾಖಲೆ ಪ್ರಮಾಣದ ಉತ್ಪಾದನೆಗೂ ನಾವು ಉತ್ತೇಜನ ಕೊಟ್ವಿ ಅಂತ ಅಲ್ಲಿ ಮಾತಾಡಿದರು. ಹೀಗೇ ಎಲ್ಲೆಲ್ಲಿ ಹೋಗ್ತಿದ್ರೋ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳು ಈ ವ್ಯಕ್ತಿ ಯಾವ ರೀತಿ ಗ್ರಹಿಸ್ತಾ ಇದ್ರು, ನೆನಪಿಸ್ಕೊಡ್ತಾ ಇದ್ರು. ಒಂಚೂರು ತೊದಲ್ದೇ
ನಿರಂತರವಾಗಿ ನಿರೂಪಣೆ ಮಾಡ್ತಾ ಇದ್ರು. ಅವರ ಮಾತಿನ ಸಂಮೋಹಕ ಶಕ್ತಿ ಅಲ್ಲ, ಅವ್ರ ಹಿಂದೆ 13 ವರ್ಷಗಳ ಗುಜರಾತ್ ಮಾಡೆಲ್ ಅವ್ರ ಹಿಂದೆ ಎದುರಿಗಿತ್ತು. ಅದಾದ ನಂತರ ಪ್ರಧಾನಮಂತ್ರಿ ಪದವಿಗೆ ಬಂದರು. ದಿಲ್ಲಿ ದರ್ಬಾರ್ಗೆ ಅವರು ಹೊಸಬರಾಗಿದ್ದರು. ಹೊಸತನ, ದೇಶದ ಜನ ಕೂಡ ಹೊಸತನವನ್ನು ನಿರೀಕ್ಷಿಸ್ತಾ ಇದ್ರು. ಹೊಸ ಬಗೆಯ ಚಿಂತನೆ, ಧೋರಣೆ ಮತ್ತು ಕಾರ್ಯಶೈಲಿ ಅದು ಕೇವಲ 2-3 ವರ್ಷಗಳಲ್ಲೇ ವ್ಯಕ್ತವಾಗ್ತಾ ಹೋಯಿತು. ಅಂದಾಗೆ ಮೋದಿಯ ಪ್ರಚಂಡ ಗೆಲುವಿನಿಂದಾಗಿ ಭಾರತೀಯ ಜನತಾ ಪಕ್ಷ ತನ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ 283 ಸ್ಥಾನಗಳನ್ನು ಪಡ್ಕೊಂಡು ಸ್ವಂತ ಬಹುಮತದಿಂದ ಗೆದ್ದು ಬಂದಿತ್ತು. ಆದರೂ ಕೂಡ ಮಿತ್ರ ಪಕ್ಷಗಳನ್ನು ಬಿಟ್ಟಿರಲಿಲ್ಲ. ಆವತ್ತಿನ NDA ಮಿತ್ರಕೂಟಕ್ಕೆ ಒಟ್ಟು 336 ಸೀಟ್ಗಳು ಬಂದಿದ್ವು. ಇದು ಸುಭದ್ರ ಬಹುಮತದ ಸರ್ಕಾರ ಸ್ವೀಕರಿಸಿದಾಗಲೇ ಎಲ್ಲ ಸಾರ್ಕ್ ರಾಷ್ಟ್ರಗಳ ಪ್ರಮುಖರನ್ನ ತಮ್ಮ ಪ್ರಮಾಣ ವಚನ ಸಮಾರಂಭಕ್ಕೆ ಆಮಂತ್ರಿಸಿದ್ದು ಮತ್ತು ಅವರಲ್ಲಿ ಉಪಸ್ಥಿತರಿದ್ದು ಕೂಡ ಮೋದಿಯ ವಿಶಿಷ್ಟ ಶೈಲಿಯ ಒಂದು ಆರಂಭಿಕ ಹಂತವಾಗಿತ್ತು. ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ್, ನೆರೆಹೊರೆಯ ಎಲ್ಲ ರಾಷ್ಟ್ರಗಳ ಮುಖ್ಯಸ್ಥರು ಕೂಡ ಉಪಸ್ಥಿತರಿದ್ದರು ಮೋದಿಯವರ ಮೊಟ್ಟ ಮೊದಲ ಪ್ರಮಾಣ ವಚನದಲ್ಲಿ. ಅದಾದ ನಂತರ ಶುರುವಾಯ್ತು ನೋಡಿ, ಅಲ್ಲಿ ನರೇಂದ್ರ ಮೋದಿಯವರ ಮಂತ್ರಿಮಂಡಲದ ರಚನೆ ಕೂಡ ವಿಶಿಷ್ಟವಾಗಿತ್ತು. ಅವರು ಪ್ರತಿಭೆ, ಪರಿಶ್ರಮ, ಸಾಧನೆಗಳಿಗೂ ಅವರು ಮಾನ್ಯತೆ ಕೊಟ್ಟರು. ಅದೇ ರೀತಿ ಸಾಮಾಜಿಕ ನ್ಯಾಯವನ್ನು ಮರೀಲೇ ಇಲ್ಲ. ಸುಮಾರು 70 ಜನರಿದ್ದ ಅವರ ಮೊಟ್ಟ ಮೊದಲ ಮಂತ್ರಿಮಂಡಲದಲ್ಲಿ ಸುಮಾರು 51 ಜನ ಇತರ ಹಿಂದುಳಿದ ವರ್ಗ, ದಲಿತರು ಮತ್ತು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದರು. ಇದೇ ಮೊದಲ ಬಾರಿಗೆ ಸುಮಾರು 11 ಜನ ಮಹಿಳೆಯರಿಗೆ ಅವರು ಮಂತ್ರಿ ಸ್ಥಾನವನ್ನು ಕೊಟ್ಬಿಟ್ಟು ಅವರಿಗೆಲ್ಲ ಮಹತ್ವದ ಖಾತೆಗಳನ್ನು ಕೊಟ್ಟಿದ್ರು. ಮಹಿಳೆಯರು ಅಂದರೆ ಇದುವರೆಗೂ ಕೇವಲ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಖಾತೆ ಅಂತ ಖಾತೆಯನ್ನು ಕೊಡ್ತಾ ಇದ್ರು. ಮೋದಿಯವರು ಅವ್ರಿಗೆಲ್ಲ ವಿದೇಶಾಂಗ ಖಾತೆ, ಸುಷ್ಮಾ ಸ್ವರಾಜ್ ಮಹಿಳಾ ವಿದೇಶಾಂಗ ಮಂತ್ರಿ ಆದರು. ವಾಣಿಜ್ಯ ಇಲಾಖೆ, ಇವತ್ತು ನಿರ್ಮಲಾ ಸೀತಾರಾಮನ್ ಅವತ್ತು ವಾಣಿಜ್ಯ ಸಚಿವೆ ಆಗಿದ್ರು. ಸ್ಮೃತಿ ಇರಾನಿ ಮುಂತಾದ 11 ಜನ ಪ್ರತಿಭಾವಂತ ಮಹಿಳೆಯರು ಅಲ್ಲಿ ಅದ್ಭುತ ಮಹತ್ವದ ಖಾತೆಗಳನ್ನು ಅಲಂಕರಿಸಿದ್ರು ಮೋದಿಯವರ ಮಂತ್ರಿಮಂಡಲದಲ್ಲಿ. ಮೋದಿಯವರು ಮೊಟ್ಟ ಮೊದಲ ಬಾರಿಗೆ ಇಡೀ ರಾಷ್ಟ್ರವೇ ತಲ್ಲಣಗೊಳ್ಳುವಂಥ ನಿರ್ಧಾರ ಪ್ರಕಟಿಸಿದ್ದು ನವೆಂಬರ್ 8, 2016. ಇನ್ನೇನು ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಕೇವಲ 2 ತಿಂಗಳಿದ್ದಾಗ ಅವತ್ತು ರಾತ್ರಿ ದೂರದರ್ಶನದಲ್ಲಿ ಭಾಷಣ ಮಾಡಿಬಿಟ್ಟು 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳನ್ನು ಅಮಾನ್ಯೀಕರಣಗೊಳಿಸ್ಬಿಟ್ರು. ಡಿಮಾನಿಟೈಸೇಷನ್, ನೋಟ್ ಬ್ಯಾನ್ ಘೋಷಣೆ ಮಾಡಿಬಿಟ್ರು. ಅದ್ರ ಬಗ್ಗೆ ಸಾಕಷ್ಟು ಟೀಕೆ ಪ್ರಹಾರಗಳು ಬಂದವು. ಇಡೀ ಆರ್ಥಿಕ ವ್ಯವಸ್ಥೆನ ಹಾಳು ಮಾಡಿಬಿಟ್ರು ಅಂತಂದ್ರು. ಹಾಗಾಗಲಿಲ್ಲ. ಅವ್ರಿಗೊಬ್ಬ ಗಟ್ಟಿ ಬಂಟ ಇದ್ದ, ಅರುಣ್ ಜೇಟ್ಲಿ ಅನ್ನೋ ಆರ್ಥಿಕ ಸಚಿವರಿದ್ದರು, ತುಂಬ ಕ್ರಿಯಾಶೀಲ ವ್ಯಕ್ತಿ. ಅವರಿಬ್ಬರು ಕೇವಲ ನೋಟ್ ಬ್ಯಾನ್ ಮಾಡಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅದರ ಜೊತೆಗೆ 4 ಮಹತ್ವದ ಕಾನೂನುಗಳನ್ನು ಜಾರಿಗೆ ತಂದರು. ಅದರಲ್ಲಿ ರೇರಾ ಆ್ಯಕ್ಟು, ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ಗೆ ತಿದ್ದುಪಡಿ, ಅಂದರೆ ಈ ಹವಾಲಾ ಕಾನೂನಿಗೆ ಇನ್ನಷ್ಟು ಬಿಗಿಗೊಳಿಸುವಂಥ ತಿದ್ದುಪಡಿ ತಂದರು. ಅದೇ ರೀತಿ ಬೇನಾಮಿ ಆಸ್ತಿಗಳ ನಿಯಂತ್ರಣ ಕಾಯ್ದೆಯನ್ನು ತಂದರು. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಂಕ್ರಪ್ಸಿ ಆ್ಯಂಡ್ ಇನ್ಸಾಲ್ವೆನ್ಸಿ ಕೋಡ್ ಅಂತ, ಯಾರು ಈ ಸಾವಿರಾರು ಕೋಟಿ ಬ್ಯಾಂಕ್ ಸಾಲವನ್ನು ಪಡ್ಕೊಂಡು ಮೋಸ ಮಾಡಿ ಪರಾರಿಯಾಗಿದ್ರೋ ಅವರು ಪರಾರಿಯಾಗೋ ರೀತಿಯಲ್ಲಿ ಒಂದು ಹೊಸ ಕಾಯ್ದೆ ತಿದ್ದುಪಡಿಯನ್ನು ತಂದರು. ಇದರ ಪರಿಣಾಮವಾಗಿ ವಿಜಯ್ ಮಲ್ಯ, ಚೋಕ್ಸಿ, ನೀರವ್ ಮೋದಿ, ಲಲಿತ್ ಮೋದಿ ಮುಂತಾದ ಕೋಟ್ಯಾಧಿಪತಿಗಳೆಲ್ಲ ದೇಶ ಬಿಟ್ಟು ಹೊರಟು ಹೋದರು. ಇಂಥ ಒಂದು ಕಡು ಬಡವನ ಹಿಂದಿದ್ದು ಕೋಟ್ಯಾಧಿಪತಿ ಕುಬೇರನವರೆಗೂ ಕೂಡ ಎಲ್ಲರ ಬದುಕನ್ನು ಬದಲಿಸಿದಂಥ ಆ ಕ್ರಮ ಡಿಮಾನಿಟೈಸೇಷನ್. ಅದಾದ ನಂತರವೇ ಇಡೀ ಭಾರತದಾದ್ಯಂತ ಈ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಬಂತು. ಇವತ್ತು ಸ್ಕ್ಯಾನರ್ಗಳ ಮೂಲಕ ಬೀದಿ ಬದಿ ವ್ಯಾಪಾರಗಳಿಂದ ಹಿಡಿದು ವಾಣಿಜ್ಯೋದ್ಯಮ ಕಂಪನಿಗಳು ಕೂಡ ಇವತ್ತೆಲ್ಲ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಬಂತು. ಪ್ರಪಂಚದ ಅತಿ ದೊಡ್ಡ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಜಾರಿಗೆ ತಂದುಬಿಟ್ರು ನರೇಂದ್ರ ಮೋದಿಯವರು. ತತ್ಪರಿಣಾಮವಾಗಿ ನಮ್ಮ ಖಾಸಗಿ ವಹಿವಾಟಿನಲ್ಲಿ ಕೂಡ ಲೆಕ್ಕವಿಡುವ ಒಂದು ವ್ಯವಸ್ಥೆ ಬಂದುಬಿಡ್ತು. ನೀವು 10 ರೂಪಾಯಿ ವ್ಯಾಪಾರ ಮಾಡಿದ್ರು ಕೂಡ ನೀವು ಸ್ಕ್ಯಾನ್ ಮಾಡಿದ ಕೂಡ ಅಥವಾ ಫೋನ್ ಪೇ ಮಾಡಿದ ತಕ್ಷಣವೇ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಗ್ರಾಹಕನ ಮತ್ತು ವ್ಯಾಪಾರಿಯ ಬ್ಯಾಂಕ್ ಖಾತೆಗಳೆಲ್ಲದು ರಿಜಿಸ್ಟರ್ ಆಗಿ ಹೋಗ್ಬಿಡುತ್ತೆ. ಸೊ ಈ ರೀತಿ ಕಪ್ಪು ಹಣದ ವಿರುದ್ಧ ಅತ್ಯಂತ ಒಂದು ನಿರ್ಣಾಯಕ ಸಮರವನ್ನೇ ಸಾರಿದ್ರು ನರೇಂದ್ರ ಮೋದಿ. ಅದರಲ್ಲಿ ಲೋಪದೋಷಗಳು ಇದ್ದಿರಬಹುದು, ಆದರೆ ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ತಮ್ಮ ಮೊಟ್ಟ ಮೊದಲ ಕೆಂಪುಕೋಟೆ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲೇ ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತ ಘೋಷಣೆ ಮಾಡಿಬಿಟ್ಟು ಅದೇ ವರ್ಷದ ಗಾಂಧಿ ಜಯಂತಿ ದಿವಸ ಸ್ವಚ್ಛ ಭಾರತ್ ಅಭಿಯಾನವನ್ನು ಆರಂಭಿಸಿ 11 ಕೋಟಿ ಬಡವರ ಮನೆಗಳಿಗೆ ಟಾಯ್ಲೆಟ್ ಕಟ್ಟಿಸ್ಕೊಟ್ರು. ಅದು ಮೋದಿಯವರ ಆದ್ಯತೆ. ಜನ್ಧನ್ ಖಾತೆ ಮೂಲಕ 53 ಕೋಟಿ ಭಾರತೀಯರನ್ನ, ಬಡ ಭಾರತೀಯರನ್ನ ಅವರ ಬ್ಯಾಂಕ್ ಖಾತೆ ತೆರೆದುಬಿಟ್ಟು ಬ್ಯಾಂಕಿಂಗ್ ಮುಖ್ಯವಾಹಿನಿಗೆ ತಂದರು. ಅದಲ್ಲವೇ ಅದ್ರ ಜೊತೆಗೇನೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ವಿವಿಧ ಸರ್ಕಾರಿ ಜನಕಲ್ಯಾಣ ಯೋಜನೆಗಳಿದೆ. ಅದು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರಿರ್ಬೋದು ಅಥವಾ ವಿವಿಧ ರೀತಿಯ ಪೆನ್ಷನ್ಗಳು ಮತ್ತು ಸಹಾಯಧನವನ್ನು ಪಡ್ಕೊಳ್ತಾರೋ ಎಲ್ಲ ಬಡವರ ಖಾತೆಗಳಿಗೆ ಯಾವುದೇ ಮಧ್ಯವರ್ತಿಗಳ ಉಪಟಳವಿಲ್ಲದೆ ನೇರವಾಗಿ ವರ್ಗಾವಣೆ ಮಾಡುವಂಥ ವ್ಯವಸ್ಥೆಯನ್ನು ತಂದರು. ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಶಿಸ್ತು, ಪಾರದರ್ಶಕತೆ ಮತ್ತು ಬಿಗಿಯಾದ ಕಾನೂನು ನಿಯಂತ್ರಣವನ್ನು ತರೋದ್ರ ಮೂಲಕ ಭಾರತದ ಮುಖವನ್ನೇ ಬದಲಿಸ್ಬಿಟ್ರು.
ಅವರ ವಿರೋಧಿಗಳೆಲ್ಲ ನಿರೀಕ್ಷೆ ಮಾಡ್ತಾ ಇದ್ರು, ಅಯ್ಯೋ ನೋಟ್ ಬ್ಯಾನ್ನಿಂದ ಜನ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ, ಕ್ಯೂ ನಿಂತು ವಾರಗಟ್ಟಲೆ ಕ್ಯೂ ನಿಂತುಬಿಟ್ಟು ಹೈರಾಣ ಆಗಿಬಿಟ್ಟಿದ್ದಾರೆ ಅಂತೆಲ್ಲ ಪ್ರಚಾರ ಮಾಡಿದರು. ಉತ್ತರ ಪ್ರದೇಶ ಚುನಾವಣೆ ನಡೆದಾಗ ಪ್ರಚಂಡ ಗೆಲುವು ಬಂದಿತ್ತು. 403 ಸೀಟ್ಗಳ ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 313 ಸೀಟ್ಗಳು ಬಂದಿತ್ತು. ಅಲ್ಲಿ ಯೋಗಿ ಆದಿತ್ಯನಾಥ್, ಇಲ್ಲಿ ನರೇಂದ್ರ ಮೋದಿ. ಈ ರೀತಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಮತ್ತೊಂದು ಚಮತ್ಕಾರಿಕ ನಿರ್ಧಾರ ಅಂತಂದ್ರೆ ಜೂನ್ 30, 2017ರಂದು ಏಕರೂಪ ತೆರಿಗೆ ವ್ಯವಸ್ಥೆ GST ತೆರಿಗೆ ವ್ಯವಸ್ಥೆಯನ್ನು ಜಾರಿ ತಂದರು. ಅದು ಕೂಡ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಒಂದು ಐತಿಹಾಸಿಕ ಮಧ್ಯರಾತ್ರಿಯ ಐತಿಹಾಸಿಕ ಸಮಾರಂಭದ ಮೂಲಕ ವಿದ್ಯುಕ್ತವಾಗಿ ಅನಾವರಣ ಮಾಡಿದರು. ಇವತ್ತು ತಾವು ನೋಡ್ತಾ ಇದ್ದೀರಿ, ಇತ್ತೀಚೆಗೆ ತಾನೇ 8 ವರ್ಷಗಳ ಅನುಭವದ ನಂತರ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ GST ಪರಿಷ್ಕರಣೆ ಮಾಡಿದ್ದಾರೆ. ಅನೇಕ ಜೀವನಾವಶ್ಯಕ ವಸ್ತುಗಳ ಬೆಲೆಯನ್ನು ಅರ್ಧಕ್ಕಿಂತ ಕಡಿಮೆ, ಅನೇಕ ವಸ್ತುಗಳಿಗೆ ಶೂನ್ಯ ತೆರಿಗೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಮೊದಲ ದಿನದಿಂದ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಕೋಆಪರೇಟಿವ್ ಫೆಡರಲಿಸಮ್, ಒಂದು ಸಹಕಾರಿ ಒಕ್ಕೂಟ ವ್ಯವಸ್ಥೆ ಇರಬೇಕು ಅಂತ ಮೊದಲಿಂದ ಪ್ರತಿಪಾದಿಸ್ತಾ ಬಂದಿದ್ದಾರೆ ನರೇಂದ್ರ ಮೋದಿ. ಯಾಕಂದರೆ ಸ್ವತಃ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಬೇರು ಮಟ್ಟದ ಜನರ ಬದುಕು ಭಾವನೆಗಳ ಅನುಭವವನ್ನು ಪಡ್ಕೊಂಡಿರೋ ನರೇಂದ್ರ ಮೋದಿಯನ್ನು ಯಾರೂ ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಿಲ್ಲ. ಒಂದು ಸಂಕೀರ್ಣ ವ್ಯಕ್ತಿತ್ವ. ಅದಾದ ನಂತರ 2019ರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ಅವ್ರನ್ನ ಚೌಕಿದಾರ್ ಚೋರ್ ಹೈ ಅಂತ ಹಂಗಿಸ್ತಾ ಬಂದರು. ಇವತ್ತು ಓಟ್ ಚೋರಿ ಮಾತಾಡ್ತಿದ್ದಾರೆ. 5 ವರ್ಷಗಳ ಹಿಂದೆ ಚೌಕಿದಾರ್ ಚೋರ್ ಹೈ ಅಂತ ರಫೇಲ್ ಯುದ್ಧ ವಿಮಾನ ಖರೀದಿ ಅಂದರೆ ಫ್ರಾನ್ಸ್ನಿಂದ ಯುದ್ಧ ವಿಮಾನ ಖರೀದಿಯಲ್ಲಿ ಏನೋ ಭ್ರಷ್ಟಾಚಾರ ಆಗಿಬಿಟ್ಟಿದೆ ಅಂತ ಪ್ರಚಾರ ಮಾಡಿದ್ರು ಕೂಡ ಮೋದಿ ಅವರಿಗೆ ಜನ ಹಿಂದಿಗಿಂತ ದೊಡ್ಡ ಬಹುಮತದ ಗೆಲುವನ್ನು ತಂದುಕೊಟ್ರು. 303 ಸೀಟ್ಗಳು ಸ್ವಂತ ಬಲದ ಮೇಲೆ ಬಿಜೆಪಿಗೆ ಬಂದವು. NDA ಮೈತ್ರಿಕೂಟಕ್ಕೆ 354 ಸೀಟ್ ಬಂದಿತ್ತು. ಆ ಸುಭದ್ರ ಸರ್ಕಾರ ರಚಿಸಿದ ಮೇಲೆ ಮತ್ತೆ ಅಷ್ಟೊತ್ತಿಗೆ ದೊಡ್ಡ ಸವಾಲು ಎದುರಾಯಿತು. ಕೋವಿಡ್ ಬಂತು. ಕೋವಿಡ್ ಬಂದಾಗ ಮೋದಿಯವರು ಅದನ್ನು ನಿಭಾಯಿಸಿದ ರೀತಿ ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸೋ ಹಾಗಿತ್ತು. 140 ಕೋಟಿ ಭಾರತೀಯರು, ಆ ಪೈಕಿ 80 ಕೋಟಿ ಜನರಿಗೆ ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನಾ, ಇವತ್ತಿನ ಅನ್ನಭಾಗ್ಯ ಯೋಜನೆಯನ್ನು 80 ಕೋಟಿ ಜನಕ್ಕೆ ತಲಾವಾರು 10 kgಯಷ್ಟು ದವಸ ಧಾನ್ಯಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರು. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಪೀಡಿತರಿಗೆ ಎಲ್ರಿಗೂ, ಕೊರೋನಾ ಪೀಡಿತರಿಗೆ ಎಲ್ರಿಗೂ ಉಚಿತವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ 5 ಸ್ಟಾರ್ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಅನೇಕ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಸ್ವತಃ ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವ ವ್ಯವಸ್ಥೆ ಮಾಡಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವದೇಶಿ ವ್ಯಾಕ್ಸಿನ್ ಅಭಿವೃದ್ಧಿಪಡಿಸ್ಬಿಟ್ಟು ಕೇವಲ 1.5 ವರ್ಷದಲ್ಲಿ ಸುಮಾರು 110 ಕೋಟಿ ಪ್ರೌಢವಯಸ್ಕ ಭಾರತೀಯರು ಎಲ್ರಿಗೂ ಕೂಡ ವ್ಯಾಕ್ಸಿನ್ ನೀಡಿದ ವ್ಯವಸ್ಥೆ ಇತ್ತಲ್ಲ, ಅದು ಕೂಡ ರಾಜ್ಯ ಸರ್ಕಾರದ ಜೊತೆ ನಿರಂತರ ಸಂವಾದ 23 ವಿಡಿಯೋ ಕಾನ್ಫರೆನ್ಸ್ಗಳ ಮೂಲಕ ರಾಜ್ಯ ಸರ್ಕಾರದ ಜೊತೆ ಸಂವಾದ ನಡೆಸಿದರು. 24 ಲಕ್ಷ ಕೋಟಿಯ ಪ್ಯಾಕೇಜನ್ನು ಕೊಟ್ಟರು. ಆ ಲಾಕ್ಡೌನ್ ಘೋಷಣೆ ಮಾಡಿದ್ದು, ಅದನ್ನು ನಿರ್ವಹಿಸಿದ್ದು, ಅದಾದ ನಂತರ ಕೂಡ ಆರ್ಥಿಕ ಸುಸ್ಥಿರತೆಯನ್ನು ಕಾಪಾಡ್ಕೊಂಡು ಬಂದಿದ್ದು ಅದು ಸಾಧಾರಣ ಸಂಗತಿ ಏನಲ್ಲ. ಮುಂದೆ ರಾಮ ಮಂದಿರ ಸ್ಥಾಪನೆ ಕೂಡ ಆಗೋಯಿತು. ಯಾವುದೇ ಸಂದರ್ಭದಲ್ಲಿ ಕೂಡ ಮೋದಿಯವರು ಯಾವುದೇ ಕೋಮುವಾದಿ ಆ ಥರದ ಭಾಷಣವನ್ನಾಗಲಿ ವಿಚಾರಗಳಾಗಲಿ ಎಲ್ಲೂ ಮಂಡಿಸೇ ಇಲ್ಲ. ತಮ್ಮ ವಿರೋಧಿಗಳು ಕೂಡ ಬೆಚ್ಚಿ ಬೀಳುವ ರೀತಿಯಲ್ಲಿ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ, ಭಾರತದ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ನಿರ್ಮಿಸಿದ ಸ್ಮಾರಕಗಳೆಲ್ಲವೂ ಕೂಡ ಗಾಂಧಿ, ಪಟೇಲ್, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಅವ್ರು ಯಾರು ಕೂಡ ಸಂಘ ಪರಿವಾರದವರು ಅಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ಅಥವಾ ಜನಸಂಘಕ್ಕೆ ಸೇರಿದವರಲ್ಲ. ಸ್ವಾತಂತ್ರ್ಯ ಸಂಗ್ರಾಮ ಮತ್ತಿತರ ಸಂದರ್ಭದಲ್ಲಿ ಐತಿಹಾಸಿಕ ಪಾತ್ರವನ್ನು ಆಡಿದ ರಾಷ್ಟ್ರೀಯ ನಾಯಕರ ಸ್ಮಾರಕಗಳನ್ನು ರಚಿಸಿದರು. ಗಾಂಧೀಜಿಗೆ ಸಾಬರ್ಮತಿ ರಿವರ್ ಫ್ರಂಟ್ ಅಂತ ಅಹಮದಾಬಾದ್ನಲ್ಲಿ, ಅದೇ ರೀತಿ ಬರೋಡಾದ ಹತ್ರ ಪ್ರಪಂಚದ ಅತಿ ಎತ್ತರದ ಪ್ರತಿಮೆಯನ್ನು ಸರ್ದಾರ್ ಪಟೇಲ್ರಿಗಾಗಿ, ಅಂಬೇಡ್ಕರ್ ತಮ್ಮ ಸಕ್ರಿಯ ಜೀವನದಲ್ಲಿ ಬದುಕಿದ್ದ 6 ಸ್ಮಾರಕಗಳನ್ನು, ಲಂಡನ್ನ ಒಂದು ಕಟ್ಟಡವೂ ಸೇರಿದಂತೆ 6 ಸ್ಮಾರಕಗಳನ್ನ ಭಾರತ ಸರ್ಕಾರವೇ ವಹಿಸ್ಕೊಂಡ್ಬಿಟ್ಟು ಅವುಗಳನ್ನ ಶಾಶ್ವತ ಸ್ಮಾರಕಗಳನ್ನಾಗಿ ನಿರ್ಮಿಸಿದರು. ರಾಜ್ಪಥದ ಹೆಸರು ಬದಲಾಯಿಸಿದರು. ಅದನ್ನು ಕರ್ತವ್ಯ ಪಥ ಅಂತ ಮಾಡಿಬಿಟ್ಟು ಅಲ್ಲಿ ಖಾಲಿ ಇದ್ದ ಆ ಮಂಟಪದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಪ್ರತಿಮೆಯನ್ನು ಸ್ಥಾಪಿಸಿದರು. ಇದು ಮೋದಿಯವರ ದೃಷ್ಟಿಕೋನ. ಹಳೆಯ ಸಂಸತ್ ಭವನ ಅದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಒಂದು ಪಳಿಯುಳಿಕೆ ಅಂತ ಅಂದ್ಬಿಟ್ಟು ಹೊಸದಾಗಿ ಅದು ಕೋವಿಡ್ ಸಂದರ್ಭದಲ್ಲಿ ನಿರ್ಮಾಣ ಕಾರ್ಯವನ್ನು ಆರಂಭಿಸಿಬಿಟ್ಟು ನೂತನ ಪಾರ್ಲಿಮೆಂಟ್ ಭವನದ ಉದ್ಘಾಟನೆ ಮಾಡಿಬಿಟ್ರು. ಇವತ್ತು ಭಾರತ ಸರ್ಕಾರದ ಬಹುತೇಕ ಆಡಳಿತ ಕಚೇರಿಗಳು ಬ್ರಿಟಿಷರ ಕಾಲದಲ್ಲಿದ್ದ ಕಟ್ಟಡಗಳೆಲ್ಲ ಶಿಥಿಲಾವಸ್ಥೆಗೆ ಬಂದಿದ್ವು. ಇವತ್ತು ಹೊಸ ಕಟ್ಟಡಗಳ ನಿರ್ಮಾಣವೇ ಆಗೋಗ್ಬಿಟ್ಟಿದೆ. ಯಾವುದೇ ರಾಜ್ಯಕ್ಕೂ ತಾರತಮ್ಯ ಮಾಡದೇ ಬಂದಿರೋ ಮೋದಿಯವರ ದೃಷ್ಟಿಕೋನ ಬಹಳ ವಿಶಿಷ್ಟವಾಗಿದೆ. ತಮಿಳುನಾಡು ರಾಜ್ಯದಲ್ಲಿ ಯಾವತ್ತೂ ಅಲ್ಲಿ BJP ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಒಬ್ಬನೇ ಒಬ್ಬ MP ಗೆದ್ದು ಬರೋದು ಕೂಡ ಕಷ್ಟ. ಆದರೂ ಕೂಡ
ಇವತ್ತು ತಮಿಳುನಾಡು ರಾಜ್ಯಕ್ಕೆ 2 ಮಹತ್ವದ ಖಾತೆಗಳನ್ನು ಇಬ್ಬರು ಪ್ರತಿಭಾವಂತರು ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್, ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಚಿವೆ, ತಮಿಳುನಾಡು ಮೂಲದ ಜೈಶಂಕರ್ ವಿದೇಶಾಂಗ ಸಚಿವ. ಭಾರತದ ಸ್ವತಂತ್ರ ಭಾರತ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಹೆಣ್ಮಗಳು ಮಹಿಳಾ ಸಚಿವೆ ಆರ್ಥಿಕ ಇಲಾಖೆಯನ್ನು ಸತತವಾಗಿ 7 ವರ್ಷಗಳಿಂದ ನಿರ್ವಹಿಸಿದ್ದಾರೆ. ಅವ್ರ ಮೇಲೆ ಒಂದೇ ಒಂದು ಕಳಂಕದ ಚುಕ್ಕೆ ಇಲ್ಲದಂತೆ ನಿರ್ವಹಿಸಿದ್ದಾರೆ. ಅದು ಸಾಧಾರಣ ಸಂಗತಿಯ? ಇವೆಲ್ಲವೂ ಕೂಡ ಕೇವಲ ಮೋದಿಗೆ ಮಾತ್ರ ಸಾಧ್ಯ. ಅಖಿಲ ಭಾರತ ಹಿಂದುಳಿದ ವರ್ಗದ ಆಯೋಗಕ್ಕೆ ಸಂವಿಧಾನಾತ್ಮಕ ಮಾನ್ಯತೆಯನ್ನು ತಂದುಕೊಟ್ರು. ವಕ್ಫ್ ಕಾಯ್ದೆಗೆ ಸೂಕ್ತವಾದ ತಿದ್ದುಪಡಿಯನ್ನು ತಂದರು. ಎಲ್ಲಕ್ಕಿಂತ ಮುಖ್ಯವಾಗಿ 30 ವರ್ಷಗಳಿಂದ ಭಯೋತ್ಪಾದಕ ಹಿಂಸಾಚಾರದಿಂದ ನರಳುತ್ತಾ ಇದ್ದ ಜಮ್ಮು ಕಾಶ್ಮೀರ ರಾಜ್ಯದ ವಿಶೇಷ ಸ್ಥಾನಮಾನವನ್ನು ಅನುಬಂಧ 370 ರದ್ದುಪಡಿಸಿಬಿಟ್ಟು ಅಲ್ಲಿನ ಬದುಕನ್ನು ಸಾಮಾನ್ಯ ಸ್ಥಿತಿಗೆ ತಂದರು. ಅಲ್ಲಿನ ಯುವಕರಿಗೆಲ್ಲ ನೀವು ಕೈಯಲ್ಲಿ ಕಲ್ಲು ಮತ್ತು ಗನ್ಗಳು ಬಿಟ್ಬಿಟ್ಟು ಕಂಪ್ಯೂಟರ್ ಮತ್ತು ಕುರಾನನ್ನು ಹಿಡ್ಕೊಳ್ಳಿ, ನಿಮ್ಮ ಜೀವನ ಉಜ್ವಲವಾಗುತ್ತೆ ಅಂತ ಹೇಳಿದಾಗ ಅವರೆಲ್ಲ ಸ್ಪಂದಿಸಿದ್ದಾರೆ. ಇತ್ತೀಚಿನ ಪಹಲ್ಗಾಮ್ ಘಟನೆಯನ್ನು ಹೊರತುಪಡಿಸಿ ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದ ಬದುಕನ್ನೇ ಬದಲಿಸಿದ ರೀತಿ ಇದೆಯಲ್ಲ, ಅದು ಕೂಡ ಒಂದು ಆಧುನಿಕ ಯುಗದ ಚಮತ್ಕಾರ. ಪ್ರತಿಪಕ್ಷಗಳಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ನಿರೀಕ್ಷಿಸ್ತಾ ಇದ್ರು. ಯಾಕೆ ಈ ಜನಾಂಗೀಯ ಹಿಂಸಾಚಾರದಿಂದ ನರಳಿದ ಮಣಿಪುರಕ್ಕೆ ಹೋಗಿಲ್ಲ ಅಂತಿದ್ರು. ಅಲ್ಲಿನ ಸ್ಥಿತಿಯನ್ನು ಹತೋಟಿಗೆ ತಂದ್ಬಿಟ್ಟು ಮೊನ್ನೆ ತಾನೇ ಮಣಿಪುರಕ್ಕೂ ಭೇಟಿ ಕೊಟ್ಟಿದ್ದಾಯಿತು. ಅವರ ಸ್ನೇಹಿತ ಅಂತ ಹೇಳ್ಕೊಳ್ತಾ ಇದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2ನೇ ಅವಧಿಯಲ್ಲಿ ಭಾರತ ವಿರೋಧಿ ನಿಲುವು ತಾಳಿದ್ರು ಕೂಡ ಮೋದಿಯವರು ವಿಚಲಿತರಾಗಲಿಲ್ಲ. ಅವರು ಎಷ್ಟೇ ವ್ಯಂಗ್ಯೋಕ್ತಿಗಳಿಂದ, ಕಟೋಕ್ತಿಗಳಿಂದ, ಕೀಳು ಮಾತುಗಳಿಂದ ಪ್ರಚೋದಿಸಿದ್ರು ಕೂಡ ವಿಚಲಿತರಾಗದ ಮೋದಿ ಮೊನ್ನೆ ಶಾಂಘೈ ಸಂಘಟನೆ ಸಮಾವೇಶದಲ್ಲಿ ಯಾವ ರೀತಿ ರಷ್ಯಾ ಮತ್ತು ಚೀನಾ ಮುಖ್ಯಸ್ಥರೊಂದಿಗೆ ತಮ್ಮ ಬಾಂಧವ್ಯವನ್ನು ಬಲಪಡಿಸಿಕೊಂಡ್ರೋ ಡೊನಾಲ್ಡ್ ಟ್ರಂಪ್ ಮುಟ್ಟಿ ನೋಡ್ಕೊಳ್ಳೋ ಹಾಗಾಗಿತ್ತು. ಪಶ್ಚಾತ್ತಾಪ ಪಡೋ ರೀತಿಯಲ್ಲಿತ್ತು. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 13 ವರ್ಷ, ಭಾರತದ ಪ್ರಧಾನಮಂತ್ರಿಯಾಗಿ 11 ವರ್ಷ, ನಿರಂತರವಾಗಿ 24 ವರ್ಷಗಳಿಂದ ಮೊದಲ ಸ್ಥಾನದಲ್ಲಿರೋ ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ಥಾಪಿಸಿರೋ ದಾಖಲೆಯನ್ನು ಯಾರೂ ಮುರಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹಿಂದೆಲ್ಲ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಬಂದವರೆಲ್ಲ ಅಲ್ಪ ಕಾಲವಷ್ಟೇ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು. ಮೊರಾರ್ಜಿ ದೇಸಾಯಿ ಒಂದು 4 ವರ್ಷ, PV ನರಸಿಂಹರಾವ್ ಒಂದು 2 ವರ್ಷ, ದೇವೇಗೌಡರು ಒಂದು 20 ತಿಂಗಳು, ಇಷ್ಟೇ. ನರೇಂದ್ರ ಮೋದಿ ಮಾತ್ರ ಸತತವಾಗಿ 24 ವರ್ಷದಿಂದ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂತಂದರೆ ಜನಸಾಮಾನ್ಯರಲ್ಲಿ ಆ ವ್ಯಕ್ತಿಯ ಬಗ್ಗೆ ಏನೋ ಒಂದು ವಿಶ್ವಾಸ, ಅಮೋಘವಾದ ಒಂದು ವಿಶ್ವಾಸ, ನಂಬಿಕೆ ಮತ್ತು ಪ್ರೀತಿ ಇರಲೇಬೇಕು. ಅವರ ವಿರೋಧಿಗಳು ಇವತ್ತು ವೋಟ್ ಚೋರಿ ಅನ್ನೋ ಒಂದು ಹೊಸ ತಂತ್ರಗಾರಿಕೆಯನ್ನು ಬಳಸಿದ್ರು ಕೂಡ ಮೋದಿಯವರು ವಿಚಲಿತರಾಗಿಲ್ಲ. ಅವರು ಪೂರ್ಣವಾಗಿ ಕಳೆದ 24 ವರ್ಷಗಳಿಂದ ಒಂದೇ ಒಂದು ಕಪ್ ಚುಕ್ಕೆ ಅವರು ಜಾತೀಯತೆ, ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರದ ಒಂದೇ ಒಂದು ಆರೋಪಕ್ಕೂ ಅವಕಾಶ ಕೊಡದೇನೆ, ತಮ್ಮ ರಕ್ತ ಸಂಬಂಧಿಕರನ್ನು ಯಾರನ್ನೂ ಕೂಡ ತಮ್ಮ ಹತ್ತಿರಕ್ಕೂ ಬಿಟ್ಟುಕೊಳ್ಳದೆ ಜೋಪಾನವಾಗಿ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡಿಕೊಂಡಿದ್ದಾರಲ್ಲ, ಅದು ನರೇಂದ್ರ ಮೋದಿಯ ಚಮತ್ಕಾರ. ನರೇಂದ್ರ ಮೋದಿಗೆ 75, ನಿವೃತ್ತಿ ಆಗ್ತಾರಾ, ಅವ್ರು ರಿಟೈರ್ಮೆಂಟ್ ಘೋಷಣೆ ಮಾಡ್ತಾರಾ, ಅದು ಕೂಡ ಹೇಳಲಿಕ್ಕಾಗಲ್ಲ. ನರೇಂದ್ರ ಮೋದಿಯವರು ಇಂಥ ಅನೇಕ ಚಮತ್ಕಾರಗಳನ್ನು ಮಾಡಿದ್ದಾರೆ. ಅವ್ರು ಇನ್ನೇನು ದೇಶ ಜನತೆ ಎದುರಿಗೆ ತಮ್ಮ ನಾಯಕತ್ವಕ್ಕೆ ಸಮರ್ಥನೆ ಕೊಡಬೇಕಾಗಿಲ್ಲ, ಎಲ್ಲವನ್ನೂ ಸಾಬೀತು ಮಾಡಿ ತೋರಿಸ್ಬಿಟ್ಟಿದ್ದಾರೆ ವ್ಯಕ್ತಿಗತವಾಗಿ. ಅವ್ರು ಇನ್ನೇನಾದರೂ ಉಳ್ಕೊಂಡಿದ್ರೆ ಭಾರತವನ್ನು 9ನೇ ಸ್ಥಾನದಿಂದ ಪ್ರಪಂಚದ 4ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿ ಅನ್ನೋ ಸ್ಥಾನಕ್ಕೆ ತಂದಿದ್ದಾರೆ. ಅವರ ಕನಸು 3ನೇ ಸ್ಥಾನಕ್ಕೆ ಬರಬೇಕು ಅಂತ. ಜಪಾನನ್ನು ಹಿಮ್ಮೆಟ್ಟಿಬಿಟ್ಟು ಈಗ 4ನೇ ಸ್ಥಾನಕ್ಕೆ ಬಂದಿದೆ. 3ನೇ ಸ್ಥಾನಕ್ಕೆ ಬರಬೇಕು 2047ರಷ್ಟೊತ್ತಿಗೆ. ಅಂದರೆ ಸ್ವಾತಂತ್ರ್ಯೋತ್ಸವ ಶತಮಾನೋತ್ಸವದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು. ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅನ್ನೋ ಪ್ರಯಾಣವನ್ನು ಇಲ್ಲಿವರೆಗೂ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರೋ ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬ್ತಾ ಇದೆ. ಅವರ ಜೀವನೋತ್ಸಾಹ, ಅವರ ಆರೋಗ್ಯದಾಯಕ ವ್ಯಕ್ತಿತ್ವ ಮತ್ತು ಪ್ರಚಂಡವಾದ ವಾಕ್ಪಟುತ್ವ, ಅದಷ್ಟೇ ಅಲ್ಲ ನಿರಂತರ ಕ್ರಿಯಾಶೀಲತೆ, ಇವು ಬತ್ತದೇ ಇರಲಿ. ಭಾರತಕ್ಕೆ ಅವರ ನಾಯಕತ್ವದಲ್ಲಿ ಪಕ್ಷಾತೀತವಾಗಿ ಆಲೋಚನೆ ಮಾಡಿದಾಗ ಕೂಡ ಈ ವ್ಯಕ್ತಿಯ ಸಾಧನೆ ಮತ್ತು ಬದುಕು ಒಂದು ವಿಶಿಷ್ಟವಾದ ಮಾದರಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭ ಕೋರ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.